ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನ ನನ್ಗೆ ತುಂಬಾ ಖುಷಿ ಆಗ್ತಾ ಇರೋದು ವಿಚಾರ ಏನಂದ್ರೆ, ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು ನನ್ ತುಂಬಾ ಬೆಳಿಗ್ಗೆಯಿಂದ ಬಂದು ಇಲ್ಲಿ ಸಾಥ್ ಕೊಟ್ಟು ತುಂಬಾ ಆಶೀರ್ವಾದ ಮಾಡಿದ್ದಾರೆ. ಏನಂದ್ರೆ ನಾನು ತುಂಬಾ ಕಷ್ಟಪಟ್ಟೆ ಬಂದಿದ್ದೀನಿ, ಹಂಗಂತ ನನ್ಗೆ ಏನು ಸಪೋರ್ಟ್ ಮಾಡಿದ್ದಾರೆ. ಅಣ್ಣ ಆಗಿರ್ಬೋದು, ಯಾರೇ ಇರ್ಬೋದು, ನನ್ಗೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ನನ್ ಸಪೋರ್ಟ್ ಮಾಡಿದ್ದಾರೆ. ನಾನು ಫಸ್ಟ್ ಬೆಳೆಯಕ್ಕೆ ನನಗೆ ಕಾರಣ ಬಂದ್ಬಿಟ್ಟು ನನ್ನ ಧರ್ಮಸ್ಥಳ ಯೋಜನೆ. ನನ್ಗೆ ಅಲ್ಲೇ ನನ್ನ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದನೇ ಮಹಿಳೆಯರಿಗೆ ಯಾವ ತರ ಏನು ನಾವು ಮಾಹಿತಿ ಕೊಡ್ಬೇಕು ಅಂತ ನಾನು ತಿಳ್ಕೊಂಡಿದ್ದಲ್ಲೇ. ಈಗ ನಾನು ಸ್ಟಾರ್ಟ್ ಮಾಡಿದ್ದು ಪಾರ್ಲರ್, ಫಸ್ಟ್ ಸಂಘ, ಪಾರ್ಲರು, ಈಗ ಬೋಟೆಕ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಕಡೆಯಿಂದ ವರ್ಕ್ ಇರುತ್ತೆ, ವರ್ಕ್ ಸ್ಟಿಚ್ ಇರುತ್ತೆ, ಮಗ್ಗ ವರ್ಕ್ ಇರುತ್ತೆ, ಮಿಷನ್ ವರ್ಕ್ ಇರುತ್ತೆ, ಮತ್ತೆ ಸೀರೆ ಎಲ್ಲ ಇರುತ್ತೆ. ಮತ್ತೆ ಬಂದ್ಬಿಟ್ಟು ಸ್ಯಾರಿ ಡ್ರೇಪಿಂಗ್ ಇರುತ್ತೆ. ಮದುವೆಗಳಿಗೆ ಈವೆಂಟ್ದು ಎಲ್ಲ ಏನೇ ಇರ್ಲಿ ಅಲಂಕಾರದ್ದೆಲ್ಲ ನಾವು ಮಾಡ್ಕೊಡ್ತೀವಿ. ಹಲ್ದಿ ಫಂಕ್ಷನ್ ಇರ್ಬೋದು, ಮತ್ತೆ ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಎಲ್ಲ ಏನಿದ್ರೂ ನಾವು ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಡ್ತೀವಿ. ನಮ್ಮ ಟೀಮ್ ರೆಡಿ ಮಾಡ್ಕೊಂಡಿದ್ದೀವಿ. ಆ ಟೀಮ್ ಮುಖಾಂತರನೇ ನಾವು ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಹೆಣ್ಮಕ್ಳಿಗೆ ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ನನ್ನ ಆಸೆ. ನನ್ಗೆ ಆಶೀರ್ವಾದ ಮಾಡಿರುವಂತ ಮುಳಬಾಗಿಲು ತಾಲೂಕಿನ ಜನರಿಗೆ ತುಂಬಾ ಧನ್ಯವಾದಗಳು. VS ಸ್ಟುಡಿಯೋ ಎಲ್ಲಿ ಇದೆ, ಎಲ್ಲಿ ಬರುತ್ತೆ, ಹೆಂಗ್ ಬರಬೇಕು? ಈಗ ವಿಜಯಶಾಂತಿ ಮೇಕವರ್ ಸ್ಟುಡಿಯೋ ಬಂದ್ಬಿಟ್ಟು ಬಜಾಜ್ ಸ್ಟ್ರೀಟ್ ರೋಡ್, ಮುಳಬಾಗ್ಲು, ಪ್ರಕಾಶ್ ಹಾಸ್ಪಿಟಲ್ ಆಪೋಸಿಟ್ ಮೇಲೆ ಬರ್ಬೇಕು ಸರ್. ನಮಸ್ಕಾರ. ಈ ದಿನ ವಿಜಯಶಾಂತಿ ಮತ್ತು ಸಂಗಡಿಗರು ಎಲ್ಲ ಸೇರ್ಕೊಂಡು ಇವತ್ತು ಒಂದು ದೊಡ್ಡ ಆಲೋಚನೆ ಮಾಡಿದ್ದಾರೆ. ಅಂದ್ರೆ ಏನಂದ್ರೆ, ನಮ್ಮ ಸ್ತ್ರೀಶಕ್ತಿಯ ಸಬಲೀಕರಣಕ್ಕಾಗಿ ಸ್ತ್ರೀಶಕ್ತಿಯಲ್ಲಿರುವಂತಹ ಈ ಧರ್ಮಸ್ಥಳ ಸಂಘಗಳು ಮತ್ತು ಸ್ತ್ರೀಶಕ್ತಿ ಸಂಘಗಳೆಲ್ಲ ಒಗ್ಗೂಡಿಕೊಂಡು ಇವತ್ತು ಒಂದು ಉದ್ದಿಮೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ವಿಜಯಶಾಂತಿ ಸ್ಟುಡಿಯೋ ಜೊತೆಗೆ ಚೈತ್ರ, ಲಲಿತಾ, ಸವಿತಾ, ವರಲಕ್ಷ್ಮಿ, ಜಯಲಕ್ಷ್ಮಿ, ರೋಷಿತ್, ಪ್ರೇಮ್, ನಾಗಮಣಿ ಇಷ್ಟು ಜನ ಸೇರ್ಕೊಂಡು ನಾವು ಈ ತಾಲೂಕಲ್ಲಿ ಎಲ್ಲೇ ಆಗ್ಲಿ ಮದುವೆ ಮತ್ತು ಶುಭ ಕಾರ್ಯಗಳು ನಡೀತದೆ. ಆ ಶುಭ ಕಾರ್ಯಗಳಿಗೆ ಒಬ್ಬೊಬ್ಬರು ಒಂದೊಂದು ಸಪೋರ್ಟ್ ಮಾಡೋ ತರ, ಅಂದ್ರೆ ಒಬ್ಬರು ನೀರ್ ಮಾಡ್ಬೋದು, ಒಬ್ಬರು ಊಟದ ವ್ಯವಸ್ಥೆ ಮಾಡ್ಬೋದು, ಒಬ್ಬರು ಬ್ಯೂಟಿ ಬಗ್ಗೆ ಮಾಡ್ಬೋದು. ಒಂದು ಸಮಾರಂಭ ಮಾಡ್ಬೇಕಾದ್ರೆ ಎಲ್ಲ ರೀತಿನೂ ಸಪೋರ್ಟ್ ಬೇಕಾಗುತ್ತೆ. ಅಂತದಕ್ಕೆ ಈ ಸ್ತ್ರೀಶಕ್ತಿ ಸಂಘದವರೆಲ್ಲ ಸೇರ್ಕೊಂಡು ಒಂದು ಉದ್ದಿಮೆಯನ್ನ ಇವತ್ತು ಎಲ್ಲ ಒಗ್ಗಟ್ಟದಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಇದು ನಮ್ಮ ಸ್ತ್ರೀಶಕ್ತಿ ಸಬಲೀಕರಣಕ್ಕಾಗಿ ಒಂದು ಒಳ್ಳೆ ಆಲೋಚನೆ. ಇವತ್ತು ಇಷ್ಟು ಜನ ಸೇರ್ಕೊಂಡು ಇವತ್ತು ಈ ತರ ಮಾಡ್ತಾ ಇರೋದು ನಮ್ಮ ಸಮಾಜಕ್ಕೆ ಒಂದು ಸಂದೇಶ, ಒಳ್ಳೆ ಸಂದೇಶ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಈ ತಾಲೂಕಲ್ಲಿ ಈ ರೀತಿ ಸ್ತ್ರೀಶಕ್ತಿ ಸಂಘದವರು ಅವರೇ ಸ್ವಂತ ಸ್ವಾವಲಂಬಿಯಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವರು ಇದೇ ರೀತಿ ಅವರು ಕೂಡ ಮಾಡ್ಬೋದು. ಇವರ ಮಾರ್ಗದರ್ಶನದಲ್ಲಿ ನೀವು ಕೂಡ ನೋಡಿ ಈ ತರ ಮಾಡ್ತಾ ಇದ್ದಾರೆ, ನೀವು ಕೂಡ ಈ ತರ ಮಾಡ್ಕೋಬಹುದು. 10 ಜನ ಸೇರ್ಕೊಂಡು ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬಹುದು ಅಂತ ಇದು ಮೂಲ ಉದ್ದೇಶ ಆಗಿರುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವ್ರ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ತೀವಿ. ಇವರು ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಆಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇವರೆಲ್ಲರಿಗೂ ನಾನು ಇವತ್ತು ಶುಭ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಕೈಲಾದಷ್ಟು ಯಾವ್ದಾದ್ರು ಮದುವೆ ಸಮಾರಂಭಗಳು ಇದ್ರೂ ಕೂಡ ನಾನು ಇವರಿಗೆ ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ, ಈ ಉದ್ದಿಮೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲೋ ಬಯಸ್ತೀನಿ. ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಈ ದಿನ ನಮ್ಮ ಈ ಕಾರಣದಿಂದ ಎಲ್ಲ ಮಹಿಳೆಯರು ಸ್ತ್ರೀಶಕ್ತಿ ಸಂಘದಿಂದ ಎಲ್ಲ ಒಗ್ಗೂಡಿಸಿ ಮಹಿಳೆಯರು ಯಾರ್ಯಾರಿಗೆ ಯಾವ ತರ ಏನ್ ಟ್ಯಾಲೆಂಟ್ ಇದೆಯೋ ಅದನ್ನ ಉಪಯೋಗಿಸ್ಕೊಂಡು ಯಾವ ತರ ಅವರು ಒಂದೊಂದು ಟ್ಯಾಲೆಂಟ್ ಒಬ್ಬೊಬ್ಬ ಮಹಿಳೆಗೂ ಒಬ್ಬೊಂದು ಟ್ಯಾಲೆಂಟ್ ಇರುತ್ತೆ. ಒಬ್ಬರಿಗೆ ಬ್ಯೂಟಿ ಬಗ್ಗೆ ಇರುತ್ತೆ, ಒಬ್ಬರಿಗೆ ತಿಂಡಿ ಬಗ್ಗೆ ಇರುತ್ತೆ, ಒಬ್ಬರಿಗೆ ಡೆಕೋರೇಷನ್ ಬಗ್ಗೆ ಇರುತ್ತೆ, ಒಬ್ಬರಿಗೆ ಮೆಹಂದಿ ಇರುತ್ತೆ. ಎಲ್ಲಾ ರೀತಿ ಆಲೋಚನೆಗಳು ಇರುತ್ತೆ ಹೆಣ್ಮಕ್ಳಿಗೆ. ನಮ್ಗೆ ಅಲ್ಲ, ತುಂಬಾ ಹೆಣ್ಮಕ್ಳು ಇದ್ದಾರೆ. ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಒಂದು ಟೀಮ್ ಮಾಡಿದೀವಿ. ನಮ್ಮ ಕೈ ಜೋಡಿಸಿದ್ರೆ ನಾವು ಅವರನ್ನ ಕೈ ಜೋಡಿಸ್ಕೊಂಡು ನಮ್ ಜೊತೆ ಕೆಲಸ ಮಾಡ್ಕೊಂಡು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಿದ್ದಂತ ಆದಿನಾರಾಯಣಣ್ಣ ಅವರಿಗೆ ತುಂಬಾ ಧನ್ಯವಾದಗಳು. ಮಾತಾಡಿ